महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಪುರುಷ ಸೂಕ್ತದ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಮಾತು ಪುರುಷ ವೇದಂ ಸರ್ವಂ ಅನ್ನೋ ಮಾತಿಗೆ ಅರ್ಥವನ್ನ ಬಂದು, ಆಮೇಲೆ ಉತಾಮೃತತ್ವಸ್ಯ ಈಶಾನಃ ಅಂದ್ರೆ ಸಾರ ದೇವರನ್ನ ಬಿಟ್ಟು ಈ ಜಗತ್ತು ಅಂತಿಲ್ಲ, ಅಂದ್ರೆ ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ ಅರ್ಥ. ದೇವರನ್ನ ಬಿಟ್ಟು ಜಗತ್ತಿಲ್ಲ ಅಂದ್ರೆ ಅರ್ಥ ದೇವರೇ ಜಗತ್ತು ಅಂತ ಅರ್ಥ ಅಲ್ಲ, ದೇವರಿಲ್ದೇನೆ ಜಗತ್ತೇನೋ ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಅರ್ಥ. ತೇನ ವಿನ ತೃಣಮಪಿ ನ ಚಲತಿ, ಆ ಅರ್ಥ ಬರುವಂತ ಅಭಿಪ್ರಾಯ ಅಷ್ಟೇ. ಈ ರೀತಿಯಲ್ಲಿ ಇಡೀ ಜಗತ್ನಲ್ಲಿ ಸ್ವತಂತ್ರವಾಗಿ ಇರೋನು ಅಂದ್ರೆ ಆ ದೇವರೊಪ್ಪನೆ, ಬೇರೆ ಯಾರೂ ಇಲ್ಲ ಅಂತ ಅರ್ಥ. ಜೊತೆಗೆ ಯಾರ್ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅಂತಿದಾರೋ ಅಂಥವ್ರಿಗೆಲ್ಲ ಮುಕ್ತಿಯನ್ನು ನೀಡೋನು ಪರಮಾತ್ಮ. ಹಾಗೆ ಯಾರು ಈಗಾಗಲೇ ಮೋಕ್ಷದಲ್ಲಿ ಇದಾರೋ ಅಂಥವ್ರಿಗೂ ಸ್ವಾಮಿ ಪರಮಾತ್ಮನೇ. ಇದನ್ನ ಪುರುಷ ಸೂಕ್ತ ಹೇಳ್ತಾ ಇದೆ. ಹಾಗಾಗಿ ಪುರುಷ ಸೂಕ್ತದಲ್ಲಿ ಬಂದ ಪುರುಷ ಅಂತಂದ್ರೆ ಅದು ವಿಷ್ಣುನೇ ಹೊರತು ಬೇರೆ ಇಲ್ಲ. ಇಷ್ಟನ್ನ ಇದೆ ಸಮರ್ಥನೆ ಮಾಡಿದ್ರು. ಇದಾದ ಮೇಲೆ ಮೂರನೇ ಲೈನು 197ನೇ ಸುಧಾಮೂಲ. ಸಂಸಾರೇ ಸ್ವಾಧೀನಂ ಜಗತ್ ಯದಿ ಮುಕ್ತೌ ಸ್ವಾಧೀನತ್ವಂ ಜಹ್ಯಾತ್ ತದಾ ಪ್ರೇಕ್ಷಾವಾನ್ ನಮೋಚಯೇತ್. ಇದನ್ನ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ಈಗ ಸಂಸಾರದಲ್ಲಿ ನಾವು ಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ, ಪ್ರಕೃತಿ ಬಂಧನ ನಮ್ಮಿಂದ ಹೋಗ್ಬೇಕು, ದೂರಕ್ಕೆ ಹೋಗ್ಬೇಕು, ನಮ್ಮ ಸ್ವರೂಪಾನಂದ ನಮಗ್ ಸಿಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ದೇವರ ಆರಾಧನೆ ಮಾಡ್ಬೇಕು. ನಿಜ. ಇದು ಹೇಗಾಯ್ತು ಅಂದ್ರೆ ಯೂಸ್ ಅಂಡ್ ಥ್ರೋ ಅಂತಾರ, ಆ ತರ ಶಬ್ದ ಹೇಳ್ಬೇಕು ಅಂದ್ರೆ ಅರ್ಥ ಆಗ್ಲಿಕ್ಕೆ ಏನೇನು ಉಪಯೋಗಿಸ್ಕೊಳ್ಬೇಕು ಒಬ್ರಿಂದ ಉಪಯೋಗಿಸ್ಕೊಳ್ಬೇಕು, ಆಮೇಲೆ ಅವ್ರಿಂದ ನಮ್ಗೇನು. ಅದ್ ಹೇಗೆ ಅಂದ್ರೆ ವೈದ್ಯರ ಹತ್ರ ಹಾಗೆ ಅಂತೆ, ಡಾಕ್ಟರ್ ಹತ್ರ ಅವ್ರಿಂದ ಏನೇನ್ ಆಗ್ಬೇಕು ಅದು ಸಿಕ್ಕ ಆಮೇಲೆ ಅವ್ರು ನಮ್ಗೆ ಬೇಕಾಗಿಲ್ಲ. ಜ್ಯೋತಿಷ್ಯಗಳು ಹಾಗೆ ಅಂತ ಅವ್ರಿಂದ ಕೇಳೋ ತಂಗ ಕೇಳ್ಬಿಟ್ಟು ಆಮೇಲೆ ಬಿಟ್ಬಿಡೋದು ಅಂತ. ಈ ತರ ಈ ಮೋಕ್ಷ ನಮಗೆ ಸಿಗೋವರೆಗೆ ದೇವ್ರು ಬೇಕು. ಮೋಕ್ಷ ಸಿಕ್ಕದ ಮೇಲೆ ಅವ್ ನಮಗ್ ಬೇಕಾಗಿಲ್ಲ. ಯಾಕಂದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ವಾಪಸ್ ಅಂತೂ ಬರಲ್ಲ, ಅದನ್ನ ಅವನ ಆರಾಧನೆ ಮಾಡೋದ್ ಬೇಕಾಗಿಲ್ಲ. ಹಾಗಾದ್ರೆ ಅವ್ರಿಂದ ನಮ್ಗೆ ಏನ್ ಉಪಯೋಗ ಆಗ್ಬೇಕು ಅದೆಲ್ಲ ನಾವು ಪಡ್ಕೊಂಡಾದ್ಮೇಲೆ ಅವನೇ ನಮ್ಗೇನ್ ಬಿಟ್ಬಿಟ್ವಿ. ಈ ತರ ಆಯ್ತು. ಈ ಮಾತನಲ್ಲಿ ಹೇಳ್ತಾರೆ ಸಂಸಾರೇ ಸ್ವ ಅಧೀನಂ ಜಗತ್. ಸಂಸಾರದಲ್ಲಿ ತನ್ನ ಮಾತನ್ನ ಕೇಳ್ಕೊಂಡು ಎಲ್ಲಾ ಜಗತ್ತಿನಲ್ಲೋರು ಇದ್ರಂತೆ. ಅದ್ ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ ಕೆಲವರು ತಮ್ಮ ಸಿದ್ಧಾಂತದಲ್ಲಿ ಮೋಕ್ಷಕ್ಕೆ ಹೋದ್ಮೇಲೆ ಎಲ್ಲ ಸಮಾನ ಅನ್ಬಿಡ್ತಾರೆ, ಒಂದೇ ಅನ್ಬಿಡ್ತಾರೆ. ಒಂದೇ ತತ್ವ ಉಳಿಯೋದು ಅಂತ ಒಂದಾದ್ರೆ ಮೋಕ್ಷದಲ್ಲಿ ಬೇಕಾದಷ್ಟು ಜನ ಇರ್ಬೋದು, ಆದ್ರೆ ಒಂದೇ ಶಕ್ತಿ ಎಲ್ಲಾನು ಸಮಾನ, ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳೋ ಮತ್ತನೂ ಇದೆ. ಹಾಗೆ ಒಬ್ಬ ವ್ಯಕ್ತಿ ಸಂಸಾರದಲ್ಲಿ ಒಂದಿಷ್ಟು ತನ್ನ ಅಧೀನತೆಗೆ ಒಳಗಾಗಿದ್ರು ಜೀವರು, ಆಮೇಲೆ ಮೋಕ್ಷಕ್ಕೆ ಬಂದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ತರ ಆಗ್ಬಿಟ್ರೆ ಅಂತವ್ರು ಮೋಕ್ಷನೇ ಕೊಡಲ್ಲ. ಅವ್ರು ಯಾವ ಬುದ್ಧಿವಂತನೂ ಹಾಗೆ ಮಾಡಲ್ಲ. ನನ್ ಕೆಳಗಡೆ ಇವನ ಅಧಿಕಾರದ ಕೆಳಗಡೆ ಅವ್ನು ಇರ್ಬೇಕು, ನನ್ನ ಕೆಳಗಡೆ ಈತ ನನ್ನ ಮಾತನ್ನ ಇವನ್ ಕೇಳ್ಕೊಂಡಿರ್ಬೇಕು. ಆಮೇಲೆ ನನ್ನ ಸ್ಥಾನಕ್ ಬಂದ್ರೆ ಆಮೇಲೆ ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾನೆ ಒಬ್ಬ ಬುದ್ಧಿವಂತ. ಪೆದ್ದ ಆದ್ರೆ ಅವನ ಮೇಲೆ ಅವನೇ
ದಬ್ಬಾಳಿಕೆ ಮಾಡಿಸ್ಕೊಂಡ್ಬಿಡ್ತಾನೆ. ಆದ್ರೆ ಬುದ್ಧಿವಂತನಾದವನು ಯಾವತ್ತೂ ಹಾಗೆ ಮಾಡಲ್ಲ. ಅವನ ಅಧಿಕಾರ ಅವನಿಗೆ ಹಾಗೆ ಇರತ್ತೆ. ಇವನ್ ಕೆಳಗಿದ್ದವನು ಎಂಥ ಮೇಲೆ ಸ್ಥಾನಕ್ ಬಂದ್ರು ಅವನಿಗೆ ಇವನ್ ಬೆಲೆ ಕೊಡ್ತಾನೆ, ಹಾಗೆ ಇಟ್ಕೊಂಡಿರ್ತಾನೆ. ಆತರ ಇಲ್ಲಿ ಹೇಳ್ತಾರೆ ಜಯತೀರ್ಥರು, ಸಂಸಾರೇ ಸ್ವಾಧೀನಂ ಜಗತ್ತು. ಸಂಸಾರದಲ್ಲಿ ತನ್ನ ಅಧೀನದಲ್ಲಿ ಇತ್ತು ಈ ಜಗತ್ತು. ಯದಿ ಮುಕ್ತೌ ಸ್ವಾಧೀನತ್ವಂ ಜಹ್ಯಾತ್. ಒಂದ್ ವೇಳೆ ಮೋಕ್ಷಕ್ ಬಂದಾಗ ಭಗವಂತನ ಅಧೀನ ಆಗ್ಲಿಲ್ಲ ಈ ಜಗತ್ತು, ಸ್ವತಂತ್ರವಾಗಿ ದೇವರೊಬ್ಬನೇ ಅಂತಲ್ಲ, ಎಲ್ಲ ಮುಕ್ತರಿಗೂ ಸ್ವಾತಂತ್ರ್ಯ ಸಿಕ್ಬಿಡ್ತು, ಆ ಮುಕ್ತರೇನೋ ಭಗವಂತನ ಮಾತನ್ನ ಬೇಕಾಗಿಲ್ಲ ಅಂತ ಆದ್ರೆ ತದಾ ಪ್ರೇಕ್ಷಾಭಾನ್ ನಮೋಚಯತ್. ಆಗ ಯಾವ ಬುದ್ಧಿವಂತನು ಹೀಗ್ ಮಾಡ್ಕೊಳಲ್ಲ. ತನಗೊಂದ್ ಮರ್ಯಾದೆ, ತನಗೊಂದ್ ಗೌರವ ಇಟ್ಕೊಳ್ಳೋ ಥರನೇ ಅವನು ಅವ್ರಿಗೆ ಮುಕ್ತಿ ಕೊಡ್ತಾನೆ, ಹಾಗೆಲ್ಲ ಮಾಡ್ಕೊಡಲ್ಲ. ಅತಃ ಮುಕ್ತಾವಪಿ ತದಧೀನಮೇವ. ಹಾಗಾಗಿ ಮುಕ್ತಿಯಲ್ಲೂ ಎಲ್ರೂ ದೇವರ ಅಧೀನರಾಗೇ ಇರ್ತಾರೆ, ಅಲ್ಲಿ ಯಾರು ಸ್ವತಂತ್ರರಾಗಲ್ಲ. ಆದ್ರೆ ಅಲ್ಲಿ ಯಾವುದೇ ಒಂದು ತೊಂದರೆನೂ ಆಗಲ್ಲ. ಇದ್ರ ಮೇಲೆ ಆಕ್ಷೇಪಗಳಿದೆ. ಅಲ್ಲ, ಇಲ್ಲೂ ನಾವು ಬೇರೆಯವ್ರ ಮಾತು ಕೇಳ್ತಾನೆ ಇರ್ಬೇಕು, ಮೋಕ್ಷದಲ್ಲೂ ಬೇರೆಯವ್ರ ಮಾತನ್ನ ಕೇಳ್ಬೇಕು ಅಂದ್ರೆ ನಮ್ಗೆಲ್ಲೂ ಸ್ವಾತಂತ್ರ್ಯನೇ ಇಲ್ವಾ? ನಾವ್ ಅನ್ಕೊಂಡಾಗ ಏನು ಮಾಡ್ಕೊಳ್ಲಿಕ್ ಆಗಲ್ವಾ? ನೀವ್ ಅನ್ಕೊಂಡಾಗ ಮಾಡ್ಬೋದು, ತೊಂದ್ರೆ ಇಲ್ಲ. ಅದೇ ದೇವರ ಅಧೀನ. ಮತ್ತೆ ಮಾಡ್ದೆ ಹೇಗೆ ನಾವು ಏನಂದ್ರೆ ನಾವ್ ಏನ್ ಅನ್ಕೊಳ್ತೀವೋ ಅದ್ ಮಾಡ್ಬೇಕು. ಅಂತ ಸ್ವಾತಂತ್ರ್ಯ ಅಂದ್ರೆ ಅಂತ ಸ್ವಾತಂತ್ರ್ಯ ಅಲ್ಲೂ ಇರತ್ತೆ ಯೋಗ್ಯತೆಗೆ ತಕ್ಕ ಹಾಗೆ. ಯಾಕೆಂದ್ರೆ ಅಲ್ಲಿ ಏನ್ ತಪ್ಪೇ ಮಾಡಲ್ಲ ಮೋಕ್ಷಕ್ ಹೋದ್ಮೇಲೆ. ಅಂತ ಸ್ಥಳ ಅದು. ಯಾರಿಗೂ ಕೂಡ ಕೆಟ್ಟ ಬುದ್ಧಿ ಅದು ಬರೋದೇ ಇಲ್ಲ ಮೋಕ್ಷಕ್ ಹೋದಾಗ. ರಾಗ, ದ್ವೇಷ, ಎಲ್ಲ ಅಸೂಯೆ ಎಲ್ಲ ಬಿಟ್ಬಿಡ್ತಾರೆ. ಸಂಸಾರದಲ್ಲಿರೋವರೆಗೆ ಮಾತ್ರ ಆ ರಾಗ, ದ್ವೇಷ, ಅಸೂಯೆ ಎಲ್ಲ ಹೋಗಿ ವೈರಾಗ್ಯ ಭಾವದಿಂದ ಇದ್ದಾಗ ಅವ್ರು ತಲೆನೇ ಕೆಡಿಸ್ಕೊಳಲ್ಲ ಮುಕ್ತರು. ದೇವರು ಭಜನೆ ಮಾಡ್ತಾರೆ, ಅವ್ರ ಪಾಡಿಗೆ ಇರ್ತಾರೆ, ಯಾವುದೇ ತೊಂದರೆನೇ ಇರಲ್ಲ. ಆದ್ರಿಂದ ಮೋಕ್ಷಕ್ಕೆ ಹೋದ ಮೇಲೂ ಎಲ್ಲ ಜೀವರು ಆ ಭಗವಂತನ ಅಧೀನರಾಗಿಯೇ ಇರ್ತಾರೆ. ಆದ್ರಿಂದ ಹೀಗೆ ವೇದವಾಕ್ಯ ಸ್ಪಷ್ಟವಾಗಿ ಪುರುಷ ಏವೇದಂ ಸರ್ವಂ, ಈ ಮುಕ್ತಾಮುಕ್ತ ಜಗತ್ತು, ಮುಕ್ತ ಜಗತ್ತಾಗ್ಲಿ ಅಮುಕ್ತ ಜಗತ್ತಾಗ್ಲಿ ಎಲ್ಲವೂ ದೇವರ ಅಧೀನ ಅಂತ ಸ್ಪಷ್ಟ ಪುರುಷ ಸೂಕ್ತ ಹೇಳಿದಾಗ ಮುಕ್ತ ಅಮುಕ್ತ ಪರೇಶತ್ವ ಮಾಹ. ಅದರಿಂದ ನಮಗೆ ಗೊತ್ತಾಗಿದೆ ಏನಂದ್ರೆ ದೇವರು ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ದಾರೆ. ಮುಕ್ತರಿಗೆ ಪರಮಗತಿ ಅಂದ್ರೆ ಅದು ವಿಷ್ಣು ಅಂತ ಸ್ಪಷ್ಟವಾಗಿ ಮುಕ್ತಾನಾಂ ಪರಮಾಗತಿ ಅಂತೆಲ್ಲ ಅನೇಕ ಮಾತುಗಳಿದ್ದಾಗ ವಿಷ್ಣುವಿನ ಧರ್ಮನೇ ಇದು. ಯಾಕಂದ್ರೆ ವಿಷ್ಣು ಸಹಸ್ರನಾಮದಲ್ಲೆಲ್ಲ ನಾವು ಕೇಳ್ತೀವಿ ಈ ತರ. ಹಾಗಾಗಿ ಮುಕ್ತರ ಸ್ವಾಮಿ ಅಮುಕ್ತರ ಸ್ವಾಮಿ ಅಂದ್ರೆ ಅದು ವಿಷ್ಣುವಿನ ಲಕ್ಷಣ, ಅದು ಬೇರೆಯವರಲ್ಲಿ ಯಾವ ದೇವತೆಯಲ್ಲೂ ಬರಲ್ಲ. ಹಾಗಾಗಿ ಪುರುಷ ಸೂಕ್ತವನ್ನ ಮೊದಲಿಂದ ಕೊನೆಯವರೆಗೆ ನೋಡಿದ್ರೆ ಎಲ್ಲಾ ಅದ್ರಲ್ಲಿರೋ ಹೇಳಿರುವಂತಹ ಗುಣ ಎಲ್ಲಾ ಅದಕ್ಕೆ ಲಿಂಕ್ ಸಿಗೋದು ದೇವರಲ್ಲೇ, ಬೇರೆಯವರಲ್ಲ ಅಲ್ಲ. ಹಾಗಾಗಿ ಯಾವುದೇ ಬೇರೆ ಪಶು ಪುರುಷನೋ ಹಿರಣ್ಯ ಗರ್ಭನೋ ಬ್ರಹ್ಮದೇವರನ್ನೋ ಶಿವನನ್ನೋ ಹೇಳ್ತಾ ಇಲ್ಲ ಪುರುಷ ಸೂಕ್ತ. ಪುರುಷ ಸೂಕ್ತ ಹೇಳ್ತಾ ಇರೋದು ವಿಷ್ಣುವಿನ ಮಹಿಮೆಯನ್ನ ಹೇಳಲಿಕ್ಕೆ. ಹಾಗಾಗಿ ಈ ಯಾವುದೇ ಆಕ್ಷೇಪನು ಸರಿ ಇಲ್ಲ. ಆದ್ರಿಂದ ಪಶೋಸ್ತು ಅಸಂಭಾವಿತಮೇವ, ಇಲ್ಲಿವರೆಗೆ ಹೇಳಿದ ಗುಣಗಳು ಯಾವ ಪಶುವಿನಲ್ಲೂ ಬರಲ್ಲ. ಪಶು ಅಂದ್ರೆ ಸಾಮಾನ್ಯ ಜೀವ ಅಂತ ಅರ್ಥ ಮಾಡ್ಕೊಬಹುದು, ಅಥವಾ ಹಿಂದೆ ಹೇಳಿದಂತೆ ಅಲ್ಲಿ ಹಿರಣ್ಯ ಗರ್ಭ ಅಂತ ಒಂದು ವ್ಯಾಖ್ಯಾನ ಇದೆ, ಅದನ್ನು ತಗೊಳ್ಬಹುದು. ಇಂತೂ ಇವರಿಬ್ಬರನ್ನು ತಗೊಳ್ಳಿಕ್ ಬರಲ್ಲ. ಹಾಗಾಗಿ ಪುರುಷ ಸೂಕ್ತಂ ವಿಷ್ಣು ಪರಮೇವ ಇತಿ ಜ್ಞಾಯತೆ. ಹಾಗಾಗಿ ಇಲ್ಲಿವರೆಗೆ ಪುರುಷ ಸೂಕ್ತವನ್ನ ಸಮರ್ಥನೆ ಮಾಡಿದ್ದು ಯಾರ ಪರ ಅಂದ್ರೆ ವಿಷ್ಣುವಿನ ಪರವಾಗಿಯೇ ಇದೆ. ಹಾಗಾಗಿ ಪುರುಷ ಸೂಕ್ತವನ್ನ ನಾವು ದೇವರ ಪರ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಮಾತುಗಳನ್ನ ಗಮನಿಸಿ ಪುರುಷ ಸೂಕ್ತದಲ್ಲಿ ಏನೋ ಒಂದು ದೇವರ ಗುಣಗಳನ್ನೇ ಹೊಗಳ್ತಾ ಇದೆ. ಆ ಗುಣ ದೇವರಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿ ಎಲ್ಲೂ ಬರಲ್ಲ. ಆದ್ರಿಂದ ನೀವು ಹೇಳಿದ ಮಾಡಿದ ವ್ಯಾಖ್ಯಾನ ಸರಿ ಇಲ್ಲ. ಅಷ್ಟೇ ಅಲ್ಲದೆ ವೇದ ಮಂತ್ರಗಳಿಗೆ ಅರ್ಥವನ್ನ ಮಾಡ್ಬೇಕಾದ್ರೆ ಅದರಲ್ಲೂ ಈ ಪುರುಷ ಸೂಕ್ತದ ಅರ್ಥವನ್ನ ಏನ್ ಮಾಡಿದ್ದಾರೆ, ಇದಕ್ಕೆ ಬೇರೆ ಪ್ರಮಾಣಗಳ ಸಂವಾದನೂ ಬೇಕು. ಅಂದ್ರೆ ಪುರುಷ ಸೂಕ್ತದಲ್ಲಿ ಬಂದ ವಿಷಯ ಬೇರೆ ಕಡೆನೂ ಇರ್ಬೇಕು, ಅದಿದೆ. ವಿಷ್ಣು ಸಹಸ್ರನಾಮದ ಮಾತುಗಳನ್ನೇ ಕೊಡ್ತಾ ಇದ್ದಾರೆ. ಮುಂಚೆ ಮಹೋದಧಿಶಯೋಂತಕಃ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ. ನೋಡಿ, ಅವ್ಯಯ ಪುರುಷ ಸಾಕ್ಷಿ ಅಂತ ಪುರುಷ ಶಬ್ದ ದೇವರಲ್ಲೇ ಇಲ್ಲ ಅಂತ ಅಪೂರ್ವ ಪಕ್ಷಿ ಮಾತಾಡಿದ. ಯಾಕಿಲ್ಲ? ಅವ್ಯಯ ಪುರುಷ ಸಾಕ್ಷಿ ಅಂತೆಲ್ಲ ಸ್ಪಷ್ಟವಾಗಿ ವಿಷ್ಣುವಿನಲ್ಲಿ ಆ ಶಬ್ದ ಇದೆ. ಹೀಗೆ ವಿಷ್ಣು ಸಹಸ್ರನಾಮ ನಾವೇನ್ ಪಾರಾಯಣ ಮಾಡ್ತೀವಿ ಅಲ್ಲಿ ಬರುವಂತಹ ಶಬ್ದಗಳನ್ನ ಗಮನಿಸಿದಾಗಲೂ ಪುರುಷ ಸೂಕ್ತಕ್ಕೂ ಅದಕ್ಕೂ ಒಂದು ಲಿಂಕ್ ಇದೆ. ಅದನ್ನ ಪುರುಷ ಸೂಕ್ತ ಹೇಳ್ತಾ ಇರೋದು ಅದು ವಿಷ್ಣುವನ್ನ ಮಾತ್ರ, ಮುಖ್ಯವಾಗಿ ಅವನ ಮಹಿಮೆಯನ್ನು ಹೇಳಲಿಕ್ಕೆ ಆ ಪುರುಷ ಸೂಕ್ತ ಇರೋದು ಅಂತ. ಅದರಿಂದ ಇಡೀ ಪುರುಷ ಸೂಕ್ತದ ಅರ್ಥವೇ ವೇದ ಅಂತ ಹೇಳ್ತೀವಿ. ಅಷ್ಟು ಅಂತಹ ಪುರುಷ ಸೂಕ್ತದ ಅರ್ಥನೇ ವೇದ ಆಗ್ಬಿಟ್ರೆ ಇಡೀ ವೇದ ದೇವರನ್ನೇ ಹೇಳೋದು ಮುಖ್ಯ ಅಂತ ಆಗುತ್ತೆ. ಆದ್ರಿಂದಲೇ ಬೇರೆ ವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಪುರುಷ ಸೂಕ್ತ ಬೇರೆ ಅರ್ಥ ಹೇಳ್ತಾ ಇದೆ ಅಂತ ಪ್ರಯತ್ನ ಪಡ್ತಾರೆ ಪುರುಷ ಸೂಕ್ತ ಮಂತ್ರಗಳಿಗೆ. ಯಾಕೆಂದ್ರೆ ಓಂಕಾರ
ನಾರಾಯಣಾಷ್ಟಾಕ್ಷರ, ವ್ಯಾಹೃತಿ, ಗಾಯತ್ರಿ ಮಂತ್ರ, ಪುರುಷ ಸೂಕ್ತ ಇದೆಲ್ಲ ಮೇನು. ಈ ಶಬ್ದಗಳಿಗೆ, ಈ ಸೂಕ್ತಗಳಿಗೆ, ಈ ಮಂತ್ರಗಳಿಗೆ ವಿಷ್ಣು ಪರ, ಇದು ವಿಷ್ಣುವನ್ನೇ ಹೊಗಳಿಕ್ಕೆ ಹೊರಟಿರೋದು ಅಂತ ಇಷ್ಟು ಹೇಳ್ಬಿಟ್ರೆ ಸಾಕು. ಇನ್ ಸಮಗ್ರ ವೇದ ನೀವು ಓದ್ತಿರೋ ಬಿಡ್ತಿರೋ ಆ ವೇದ ಹೇಳ್ತಾ ಇರೋದು ವಿಷ್ಣುವನ್ನೇ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ಬೋದು. ಆದ್ರಿಂದಲೇ ಪುರುಷ ಸೂಕ್ತವನ್ನ ಮಾತ್ರ ಎಂದೆಂದಿಗೂ ಶಿವನ ಪಾರಮ್ಯವನ್ನು, ಲಕ್ಷ್ಮೀ ದೇವಿಯ ಪಾರಮ್ಯವನ್ನು ಇದು ಹೇಳ್ತಾ ಇಲ್ಲ. ಬ್ರಹ್ಮದೇವರ ಬಗ್ಗೆನೂ ಮಹಿಮೆಯನ್ನು ಹೇಳ್ತಾ ಇಲ್ಲ, ವಿಷ್ಣುವಿನ ಮಹಿಮೆಯನ್ನೇ ಹೇಳೋದು ಅಂತ ಈ ಪುರುಷ ಸೂಕ್ತದ ಬಗ್ಗೆ ಸರಿಯಾಗಿ ವ್ಯಾಖ್ಯಾನ ಮಾಡಿದ್ರೆ ಇದರಲ್ಲೇ ಅರ್ಧ ಮುಗಿದು ಹೋಯ್ತು, ಇದೇನ್ ಕೆಲಸ ಇಲ್ಲ. ಇನ್ನು ಅಲ್ಲಲ್ಲಿ ವೇದ ಮಂತ್ರಗಳು ನೋಡಿದ್ರೆ ಅದು ಅದೇ ತಾತ್ಪರ್ಯದಲ್ಲೇ ಇರುತ್ತೆ. ಎಲ್ಲಾರು ವಿರೋಧ ಇದ್ರೆ ಅದನ್ನ ಪರಿಹರಿಸ್ಬೇಕು ಅಷ್ಟೇ ಬಿಟ್ಟು ಸುಲಭ ಆಗ್ಬಿಡುತ್ತೆ. ಹಾಗಾಗಿ ಗಾಯತ್ರಿ ಮಂತ್ರ ಯಾರನ್ನ ಹೇಳ್ತಾ ಇದೆ, ಪುರುಷ ಸೂಕ್ತ ಯಾರನ್ನ ಹೇಳ್ತಾ ಇದೆ, ಅದು ಬಹಳ ಮುಖ್ಯ. ಇದನ್ನೆಲ್ಲ ಜಿಜ್ಞಾಸಾಧಿಕರಣ ಸುಧಾದಲ್ಲಿ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಗಾಯತ್ರಿ ಮಂತ್ರಕ್ಕೆ ಏನ್ ಅರ್ಥ ಅಂತ ಹೇಳಿದ್ದಾರೆ ಜಿಜ್ಞಾಸಾಧಿಕರಣ ಸುಧಾದಲ್ಲಿ. ನಾವು ಮುಂದೆ ಎಲ್ಲ 4ನೇ ಅಧ್ಯಾಯ ಮುಗಿಸಿ 1ನೇ ಅಧ್ಯಾಯಕ್ಕೆ ಬಂದಾಗ ಗೊತ್ತಾಗುತ್ತೆ. ಅಲ್ಲಿ ವ್ಯಾಹೃತಿ ಭೂಹು ಭುವಃ ಸುವಹ ಇದಕ್ಕೇನರ್ಥ, ಗಾಯತ್ರಿ ಮಂತ್ರಕ್ಕೆ ಏನರ್ಥ, ಪುರುಷ ಸೂಕ್ತ ಅರ್ಥ ವಿವರವಾಗಿ ಹೇಳಲಿಲ್ಲ, ಪುರುಷ ಸೂಕ್ತ ಏನ್ ಹೇಳುತ್ತೆ ಅನ್ನೋದು ಇದರಿಂದಲೇ ಗೊತ್ತಾಗ್ಬಿಡತ್ತೆ ಅಂತ ಚಿಕ್ಕದಾಗಿ ಹೇಳಿ ಮುಂದಕ್ಕೆ ಹೋಗ್ಬಿಡ್ತಾರೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು. ಹೀಗೆ ಓಂಕಾರದ ಅರ್ಥ ತುಂಬಾ ಚರ್ಚೆ ಮಾಡಿದ್ದಾರೆ. ಓಂಕಾರಾರ್ಥ, ವ್ಯಾಹೃತಿ ಅರ್ಥ, ಮತ್ತೆ ಈ ಗಾಯತ್ರಿ ಮಂತ್ರದ ಅರ್ಥ, ಈ 3 ಅರ್ಥಗಳನ್ನ ಜಿಜ್ಞಾಸಾಧಿಕರಣದಲ್ಲಿ ತಿಳಿಸಿದ್ದಾರೆ. ಇದೊಂದು ವಿಷಯ. ಇಲ್ಲಿ ಪುರುಷ ಸೂಕ್ತದ ಅರ್ಥ ವಿಸ್ತಾರವಾಗಿ ಬರ್ತಾ ಇದೆ, ಯಾಕಂದ್ರೆ ಇದು ನಾವು 3ನೇ ಅಧ್ಯಾಯದಲ್ಲಿ ಓದ್ತಾ ಇದೀವಿ, ಅದು ಬಂದಿರೋ 1ನೇ ಅಧ್ಯಾಯದಲ್ಲಿ. ಹಾಗಾಗಿ ಅದನ್ನ ನೆನಪಿಸ್ತಾ ಇದ್ದೀನಿ. ಈ ವಿಷಯಕ್ಕೆ ಬಂದಾಗ ನಾವು ಅದನ್ನ ನೆನ್ಪಿಟ್ಕೊಡ್ಬೇಕು, ಅಲ್ಲಿ ಮತ್ತೆ ನೋಡ್ಬೇಕು ಆ ಭಾಗನ ಅಂತ. ಸರಿ, ಮುಂದಿನ ವಿಷಯ 199ನೇ ಸುಧಾಮೂಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಪುರುಷ ವೇದಂ ಸರ್ವಂ ಅಂತ ಹೇಳಿದ್ರಿ. ಇಲ್ಲಿ ನಾವು ನಿಮಗ್ ಪ್ರಶ್ನೆ ಮಾಡ್ತೀವಿ ಅಂತ ಅವ್ರು ಬಿಡಲ್ಲ ಪೂರ್ವ ಪಕ್ಷಿಗಳು. ನೀವ್ ಏನ್ ಬೇಕಾದ್ರೆ ಪುರುಷ ಸೂಕ್ತಕ್ಕೆ ಅರ್ಥ ಹೇಳಿ ವಿಷ್ಣು ಪರ, ನಾವ್ ಏನೋ ಒಂದ್ ಪ್ರಶ್ನೆ ಕೇಳ್ತೀವಿ ಅಂತ. ನಿಜ, ಅವ್ರೇನ್ ಪ್ರಶ್ನೆ ಕೇಳ್ತಾರೆ ಈಗ ಅಂದ್ರೆ, ಪುರುಷ ವೇದಂ ಸರ್ವಂ ಅಂದ್ರೆ ಏನರ್ಥ? ಇಡೀ ಜಗತ್ ಕಾಣೋದೆಲ್ಲ ಪುರುಷನೇ, ಪುರುಷ ಬಿಟ್ಟು ಜಗತ್ತಿಲ್ಲ. ನಾವ್ ಅವ್ರಿಗೆ 10 ಸಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಪೂರ್ವ ಪಕ್ಷಿಗಳಿಗೆ. ಮತ್ ಪ್ರಶ್ನೆ ಮಾಡ್ತಾರೆ. ನಾವೇನ್ ಹೇಳೋದು, ಈಗ ಮನೇಲಿ ನೀನ್ ಒಬ್ನೇ ಅಪ್ಪ, ನಿನ್ ಬಿಟ್ಟು ಯಾರು ಇಲ್ಲ ಅಂದ್ರೆ ಏನರ್ಥ? ವಸ್ತುತಃ ಮನೆಯಲ್ಲಿ 10 ಜನ ಇದ್ದಾರೆ, ನೀನೊಬ್ನೇ ಇನ್ಯಾರು ಇಲ್ಲ ಅಂದ್ರೆ ಅರ್ಥ ನೀನೇ ಆಧಾರ ಸ್ತಂಭ, ನೀನ್ ದುಡಿದ್ರೆ ನೀನ್ ಮಾಡಿದ್ರೆ ಇನ್ಯಾರು ಇಲ್ಲ ಅಂತ ಅರ್ಥ. ಅಂದ್ರೆ ಅವ್ರ ಕೈಲಿ ಬದುಕ್ಲಿಕ್ಕೆ ಆಗಲ್ಲ, ನೀನೊಬ್ನೇ ಈ ಮನೆಗೆ ಅಂತ. ಆ ಹೇಳೋ ಮಾತಿಗೆ ಅನೇಕ ಅರ್ಥ ಇರುತ್ತೆ. ಅದಕ್ಕೆ ಒಬ್ಬನೇ ಮನೇಲಿ ಇರೋದನ್ನು ಒಬ್ಬನೇ ಇರ್ಬೇಕು, ಇನ್ಯಾರು ಇರಲ್ಲ ಹಾಗೆ ಅರ್ಥ ಅಲ್ಲ. ಹಾಗೆ ವೇದನು ಏನ್ ಹೇಳಿರೋದು, ಈ ಕಾಣ್ತಾ ಇರೋದು ಹಿಂದಿದ್ದು ಮುಂದಿದ್ದು ಎಲ್ಲಾ ದೇವರೇ ಅಷ್ಟೇ. ಅಂದೇನು, ದೇವರನ್ ಬಿಟ್ಟು ಇನ್ಯಾವುದು ಸಿಗಲ್ಲ, ಸ್ವತಂತ್ರವಾಗಿ ತಾನೇ ಮಾಡ್ಕೊಳ್ಲಿಕ್ಕೆ ಶಕ್ತಿ ಇರುವಂತದ್ದು ಹೀಗರ್ಥ. ಅದನ್ ಬಿಟ್ಟು ಇವ್ರೇನ್ ಮಾಡ್ತಾರೆ, ಮತ್ತದೇ ಪ್ರಶ್ನೆ. ನನುಚ ಪುರುಷ ಏವ ಇದಂ ಸರ್ವಮಿತಿ ಪುರುಷಸ್ಯ ಅತ್ರ ಸರ್ವಾತ್ಮಕತ್ವಮೇವ ಉದಿತಂ ತತ್ ಕಥಂ ಮುಕ್ತ ಮುಕ್ತ ಪರೇಶತ್ವಮಃ ಶ್ರುತಿ ಇತಿ ತತ್ರಾಹ ಅಮೃತೇತಿ. ಇವ್ರ ಪ್ರಶ್ನೆ ಇಷ್ಟೇ, ಅವ್ರಿಗೆ ಯಾವ ಅಂಶವನ್ನ ಸಹಿಸ್ಲಿಕ್ಕಾಗ್ಲಿಲ್ಲ ಅಂದ್ರೆ, ನಾವೊಂದ್ ಮಾತು ಹೇಳಿದ್ವಿ, ದೇವರು ಮುಕ್ತರಿಗೂ ಅಧಿಪತಿ ಅಮುಕ್ತರಿಗೂ ಅಧಿಪತಿ ಅಂತ, ಎಲ್ರಿಗೂ ಒಂದ್ ಸ್ವಾಮಿ ಅಂತ ಹೇಳಿದ್ವಿ. ಇದನ್ನ ಸಹಿಸ್ಲಿಕ್ಕಾಗ್ಲಿಲ್ಲ. ಅವ್ರು ಹೇಳ್ತಾರೆ, ಎಲ್ರು ಅಂದ್ರೆ ಎಲ್ರು ಇದ್ರೆ ತಾನೆ ಮುಕ್ತರು ಅಮುಕ್ತರು ಅಂತ. ಇಡೀ ಜಗತ್ತೇ ಅವನ್ ಬಿಟ್ಟು ಜಗತ್ತಿಲ್ಲ, ಐಕ್ಯ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳ್ತೀವಲ್ಲ ಅದೇ. ಹಾಗಾದ್ರೆ ಜೀವೋ ಬ್ರಹ್ಮ ಇವ ನಾಪರ, ಜೀವ ಅಂದ್ರೆ ಬ್ರಹ್ಮನೇ, ನಾಪರ ಇದೇನ್ ಮಿಕ್ಕಿದ್ದಿಲ್ಲ. ಪುರುಷ ಏವ ಇದಂ ಸರ್ವಂ ಸ್ಪಷ್ಟವಾಗಿ ಹೇಳಿದ್ದಿಲ್ಲ, ಪುರುಷನೇ ಇಲ್ಲ ಅಂತ. ಇಷ್ಟ ಹೇಳಿದ್ಮೇಲೆ ನೀವ್ ಹೇಗೆ ಮುಕ್ತ ಪರೇಶತ್ವಂ, ಮುಕ್ತರಿಗೆ ಅಧಿಪತಿ ಅಮುಕ್ತರಿಗೆ ಅಧಿಪತಿ ಹೇಗೆ ಹೇಳಿದ್ರಿ ಅಂತ ಮಾಡ್ಕೊಂಡು ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಅಮೃತೇಶಾನ ವಚನ ಸರ್ವಸ್ಯೇಷಾನ ತೋದಿತ ಅಂತ. ಹಾಗಲ್ಲ, ನಾವ್ ಯಾಕೆ ಹೀಗೆ ಹೇಳಿದ್ದು ಅಂದ್ರೆ, ನೀವ್ ಅರ್ಥ ಹೇಳೋದ್ ಸರಿ ಇಲ್ಲ. ನೀವೇನ್ ಹೇಳ್ತಾ ಇದ್ರಿ, ಪುರುಷ ಸೂಕ್ತದಲ್ಲಿ ದೇವರೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನೆ, ಜಗತ್ತು ದೇವರನ್ ಬಿಟ್ಟಿಲ್ಲ, ಹಾಗಾಗಿ ದೇವರ ಒಬ್ನೇ ಇರೋದು ತತ್ವ, ಇನ್ಯಾವುದೂ ಇಲ್ಲ ಅಂತ. ಏನಾಗ್ಬಿಡುತ್ತೆ, ಇದು ವೇದ ವಾಕ್ಯದಲ್ಲಿ ಅಂತ ಅಷ್ಟೇ ಅಲ್ಲ, ಯಾವುದೇ ಪುರಾಣಗಳನ್ನು ತೆಗೆದಾಗ್ಲು ಈಗ ದ್ವೈತ ಸಿದ್ಧಾಂತ ಹೇಳ್ತಾ ಇರ್ತಾರೆ. ಅಂದ್ರೆ ಭೇದ ಭೇದ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಮಧ್ಯಕ್ಕೆ 3 ಶ್ಲೋಕ 4 ಶ್ಲೋಕ ಭೇದ ಹೇಳಲ್ಲ, ಅಭೇದ ಐಕ್ಯ ಹೇಳುವಂತ ಶ್ಲೋಕಗಳು ಬಂದ್ಬಿಡುತ್ತೆ ಪುರಾಣಗಳಲ್ಲಿ. ಏನರ್ಥ ಹೇಳ್ಬೇಕು ಅದಕ್ಕೆ? ಆತರ ಮಾತುಗಳಿದೆ, ಸಿಗತ್ತೆ ಪ್ರತಿ ಪುರಾಣಗಳಲ್ಲಿ ಎಲ್ಲೋ ಒಂದ್ ಕಡೆ ಸಿಗ್ತಾ ಇರುತ್ತೆ ಅಂತ ಮಾತು. ಕೆಲವುದನ್ನ ಸೇರಿಸ್ಬಿಟ್ಟಿದ್ದಾರೆ ಪುರಾಣದಲ್ಲಿ ಅಂತ ಹೇಳ್ಬೋದು. ತೀರಾ ಎಲ್ಲಾ ಪುರಾಣದಲ್ಲೂ ಹೀಗೆ ಸೇರಿಸಿದ್ದಾರೆ ಅಂತ ಪ್ರತಿ ಪುರಾಣಕ್ಕೆ ಹೇಳಿಕ್ ಬರುತ್ತಾ? ಹೇಳಿಕ್ ಬರಲ್ಲ. ಕೆಲವು ಪುರಾಣದಲ್ಲಿ ಹಾಗೆ ಸಿಗತ್ತೆ ಕೂಡ. ಹೇಗ್ ವೇದದಲ್ಲೇ ಸಿಕ್ಕದ್ಮೇಲೆ ಪುರುಷ ವೇದಂ ಸರ್ವಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಲ್ಲ ವೇದದಲ್ಲೇ ಸಿಗೋದು, ಹಾಗೆ ಪುರಾಣದಲ್ಲೂ ಇದೆ ವಾಕ್ಯ. ವೇದವ್ಯಾಸರೇ ರಚನೆ ಮಾಡಿತ್ತು ಇದೆ, ಆದ್ರೆ ಅದಕ್ಕೆ ಅರ್ಥ ಬೇರೆ.
ಅರ್ಥ ತಿಳ್ಕೊಳ್ಳಿಕ್ ಬರ್ತಾ ಇಲ್ಲ. ಅದೇನ್ ಮಾಡ್ತಾ ಇದೀವಿ ಆಗ, ಅರ್ಥ ಇಟ್ಕೊಂಡು ಓ ಇದು ದ್ವೈತ ಹೇಳ್ತಾ ಇಲ್ಲ, ಇದು ಬೇರೆ ಅರ್ಥ ಹೇಳ್ತಾ ಇದೆ ಅಂತ ಗ್ರಹಿಸ್ತೀವಿ. ವಸ್ತುತಃ ಹಾಗಲ್ಲ. ಯಾಕಂದ್ರೆ ಅಷ್ಟೆಲ್ಲ ಭೇದ ಹೇಳಿ ಹೇಳಿ ಮಧ್ಯದಲ್ಲಿ ಒಂದ್ 3 ಶ್ಲೋಕ ಭೇದ ಹೇಳ್ತಾ ಇಲ್ಲ ಒಂದೇ ಅಂತ ಹೇಳ್ಬಿಟ್ರೆ ಆ ಪ್ರಸಂಗಕ್ಕೆ ಅದು ಸರಿನೇ ಇಲ್ಲ. ಈಗ ಯಾರೋ ಒಬ್ಬ ಭಕ್ತ ತಪಸ್ ಮಾಡ್ತಾನೆ, ದೇವ್ರು ಒಲಿತಾನೆ, ದೇವ್ರು ಒಲಿದಾದ್ಮೇಲೆ ಸಂತೋಷ ಆಗತ್ತೆ, ಆಮೇಲೆ ದೇವ್ರು ಅವನೇ ಒಂದೇ ಅಂತ ವಿಷಯ ಬಂದ್ಬಿಡುತ್ತೆ. ಅದ್ ಹೇಗ್ ಸರಿ? ಹಾಗಾದ್ರೆ ತಪಸ್ಸಿವ್ನ ಯಾಕೆ ಮಾಡ್ದ ಅಷ್ಟೊಂದ್ ಕಷ್ಟಪಟ್ಟು, ಆ ದೇವ್ರ ಯಾಕೆ ವರ ಕೊಟ್ಟ, ಆಮೇಲೆ ಪ್ರಸನ್ನನಾಗಿ ಆಯ್ತು ನಿಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಯಾಕೆ ಹೋಗ್ಬೇಕು? ತನಗೆ ಯಾರು ತಾನೇ ಆಶೀರ್ವಾದ ಮಾಡ್ಕೊಳ್ತಾನೆ, ಹೀಗೆ ತಾನೇ ಇನ್ನೊಂದು ರೂಪದಲ್ಲಿ ಬಂದು ಬೇಕು ಅಂತ ತಪಸ್ಸು ಮಾಡಿ ಹೀಗೆಲ್ಲ ಮಾಡ್ತಾನ? ಇದರೆಲ್ಲ ಅರ್ಥನೇ ಇಲ್ಲ. ಇದರ ಪ್ರತಿ ಪುರಾಣಕ್ಕೆ ಹೀಗೆ ಅರ್ಥ ಹೇಳ್ತಾ ಹೋದ್ರೆ ಇಡೀ ವಾಂಗ್ಮಯಕ್ಕೆ, ವೇದ ವಾಂಗ್ಮಯಕ್ಕೆ ಹೀಗೆ ಅರ್ಥ ಹೇಳ್ಬೇಕು, ಪುರಾಣ ವಾಂಗ್ಮಯ, ಇತಿಹಾಸ ವಾಂಗ್ಮಯ ಎಲ್ಲಕ್ಕೂ ಅರ್ಥ ಹೇಳ್ತಾ ಹೋದ್ರೆ ವ್ಯರ್ಥ. ಅದರಿಂದ ಅದನ್ನೆಲ್ಲ ಬೇರೆ ಅರ್ಥದಲ್ಲಿ ಸ್ವೀಕಾರ ಮಾಡ್ಬೇಕು. ಅದರಲ್ಲಿ ತಿಳಿಸ್ಕೊಟ್ರು ಪುರುಷ ಯೇ ವೇದಂ ಸರ್ವಂ ಅಂದ್ರೆ ದೇವರನ್ನ ಬಿಟ್ಟು ಇನ್ಯಾರು ಸ್ವತಂತ್ರ ಇಲ್ಲ, ಹಾಗಾಗಿ ದೇವರನ್ನ ಬಿಟ್ಟು ಎರಡನೇ ವಸ್ತು ಇಲ್ಲ ಅಂತ ಆ ತರ ಅಭಿಪ್ರಾಯದಲ್ಲಿ ಹೇಳೋದಷ್ಟೇ ಬಿಟ್ರೆ ದೇವ್ರು ಒಬ್ನೇ ಸತ್ಯ ಮಿಕ್ಕಿದೆಲ್ಲ ಸುಳ್ಳು ಅಂತ ಅರ್ಥ ಅಲ್ಲ. ಒಂದು. ಇನ್ನು ಮುಕ್ತೆ ಸರ್ವಸ್ಯ ಈಶಾನತೋದಿತ, ಎಲ್ಲರಿಗೂ ದೇವರು ನಿಯಾಮಕ ಸ್ವಾಮಿ. ಹೇಗ್ ಗೊತ್ತಾಯ್ತು? ಅಮೃತ ಈಶಾನ ವಚನ ಉತ ಅಮೃತತ್ವಸ್ಯ ಈಶಾನ ಅಂತ ಸ್ಪಷ್ಟ ಹೇಳಿದ್ದಾರೆ. ಇದಕ್ಕೇನರ್ಥ? ಅಮೃತ ವರ್ಗ ಅಂದ್ರೆ ಮೋಕ್ಷದಲ್ಲಿರುವಂತಹ ಮುಕ್ತರಿಗೆ ಅವನು ಈಶಾ ಸ್ವಾಮಿ ಅಂತ ಹೇಳಿದ್ದಾರೆ. ಇದನ್ನ ಹೇಳಿದ್ರಿಂದ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ ಎಲ್ಲರಿಗೂ ಕೂಡ ಅವನು ಸ್ವಾಮಿಯೇ ಆಗಿದ್ದಾನೆ, ಎಲ್ಲರೂ ಅವನ ದಾಸರೇ, ಅವನು ಎಲ್ಲರಿಗೂ ಅಧಿಪತಿನೇ. ಹೇಗ್ ಗೊತ್ತಾಯ್ತಿದ್ರಿಂದ ನಾವು ಅದ್ರ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾನೆ. ಈಗ ನೀವೇನ್ ಹೇಳಿದ್ರಿ, ಮೋಕ್ಷದಲ್ಲಿ ಇರೋರ್ಗೂ ದೇವ್ರು ಅವನೇ, ಮತ್ತೆ ಮೋಕ್ಷದಲ್ಲಿ ಇರೋರ್ಗೆ ಸಂಸಾರದಲ್ಲಿರೋರ್ಗೂ ಅವನೇ ದೇವ್ರು, ಅವನ ಮಾತನ್ನೇ ಕೇಳ್ಬೇಕು, ಅಲ್ಲಿರೋರು ಅವನ ಮಾತನ್ನೇ ಕೇಳ್ಬೇಕು. ನೀವೇನ್ ಕಾರಣ ಕೊಟ್ರಿ? ಮೋಕ್ಷದಲ್ಲಿರೋರು ಅವನ ಮಾತನ್ನ ಕೇಳ್ಬೇಕು, ಆದ್ರಿಂದ ಎಲ್ರೂ ಅವನ ಮಾತನ್ನ ಕೇಳಲೇಬೇಕು ಅಂತ. ಈಗ ಏನಾಯ್ತು? ನಾವ್ ಹೇಳ್ತಾ ಇರೋದೇ ಅದನ್ನ. ಮೋಕ್ಷದಲ್ಲಿ ಇರೋರಾಗ್ಲಿ ಮೋಕ್ಷದಲ್ಲಿ ಇಲ್ದೇ ಇರೋರಾಗ್ಲಿ ಎಲ್ಲ ದೇವ್ರೆ, ದೇವ್ರು ಬಿಟ್ಟು ಯಾರು ಇಲ್ವಲ್ಲ ಅಂತಾನೆ ಹೇಳ್ತಾ ಇರೋದಲ್ವಾ. ಅಂದ್ರೆ ಅದಕ್ಕೆ ಈಶಾನೇತಿ ಭಾವಪ್ರಧಾನ ನಿರ್ದೇಶ. ಹಾಗ ಅಭಿಪ್ರಾಯ ಎಲ್ಲ ನಮ್ಮ ಅಭಿಪ್ರಾಯ ಇಷ್ಟು, ನಹಿ ಕೋಪಿವಾದಿ ಮುಕ್ತೌ ಭೇದಂ ಅಮುಕ್ತೌ ಅಭೇದಂ ಅಂಗೀಕರೋತಿ ನಾಪಿ ಯುಜ್ಯತೆ ಅಭಿನ್ನಸ್ಯ ಪಶ್ಚಾತ್ಭೇದ ಅದರ್ಶನಾತ್ ಅಂತ ಒಂದು ಮಾತು. ಇದಕ್ಕೆ ಅರ್ಥ ಇಷ್ಟು. ಈಗ ಸಂಸಾರದಲ್ಲಿ ಜೀವ ಬೇರೆ ಬ್ರಹ್ಮ ಬೇರೆ, ಮೋಕ್ಷದಲ್ಲಿ ಜೀವ ಒಂದೇ ಬ್ರಹ್ಮ ಒಂದೇ. ಹೀಗೆ ಯಾರು ಒಪ್ತಾರ? ಬುದ್ಧಿವಂತರು ಯಾರು ಒಪ್ಪಲ್ಲ. ಈಗ ಮೊದಲು ಬೇರೆ ಬೇರೆ ಆಗಿದ್ ವಸ್ತು ಆಮೇಲೆ ಒಂದಾಯ್ತು ಅಂತ ಹೆಂಗೆ ಹೇಳೋದು? ಅದ್ ಸರಿ ಇಲ್ಲ. ಅಷ್ಟೇ ಅಲ್ಲ, ಮೊದಲು ಒಂದು ಆಗಿದ್ದು ವಸ್ತು ಆಮೇಲೆ ಎರಡಾಗಿದ್ದು ಕಂಡಿಲ್ಲ. ಮೊದಲು ಎರಡಾಗಿದ್ದು ಆಮೇಲೆ ಒಂದಾಗಲ್ಲ, ಮೊದಲು ಒಂದಾಗಿದ್ದು ಆಮೇಲೆ ಎರಡಾಗಲ್ಲ. ಇದು ಯಾಕಾಗಲ್ಲ? ಈಗ ಒಂದ್ ಬಟ್ಟೆ ಇತ್ತು, ಆ ಬಟ್ಟೆ ಏನ್ ಮಾಡಿದ್ವಿ? ತುಂಡು ಮಾಡಿದ್ವಿ. ಒಂದಾಗಿತ್ತು ಬಟ್ಟೆ, ಅದು ಎರಡು ಮಾಡಿದ್ವಿ, ಆಯ್ತಲ್ಲ ಎರಡು. ಮತ್ತೆ ಎರಡು ವಸ್ತು ಒಂದಾಗ್ಲಿಕ್ಕೆ ಯಾಕಾಗಲ್ಲ? ಹಾಲು ಮತ್ತೆ ನೀರು ಎರಡು ವಸ್ತು ಬೇರೆ ಬೇರೆ ಆಗಿತ್ತು, ಅದನ್ನ ಒಂದ್ ಮಾಡಿದ್ವಿ, ಕಾಣಿಸ್ತಾ ಇಲ್ಲ, ಯಾಕಾಗ್ಬಾರ್ದು? ಹಾಗಾದ್ರೆ ನಿಮ್ಮ ವ್ಯಾಪ್ತಿನೇ ಸರಿ ಇಲ್ಲ. ದ್ವೈತ ಸಿದ್ಧಾಂತದವ್ರು ಹೇಳೋದು ಏನು? ಯಾವ ಎರಡು ವಸ್ತುನಲ್ಲಿ ಮೊದಲು ಭೇದ ಇತ್ತೋ ಆಮೇಲೆ ಅಭೇದ ಬರುತ್ತೆ, ಮೊದಲು ಅಭೇದ ಇದ್ದದ್ದಕ್ಕೆ ಆಮೇಲೆ ಭೇದನೂ ಬರುತ್ತೆ. ಹಾಗಾಗಿ ಈ ತರ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ಹಾಗಾದ್ರೆ ನಿಮ್ ಸಿಗಾಕೊಂಡ್ರೆ ಅಭಿನ್ನವಾದ ವಸ್ತು, ಎರಡು ವಸ್ತು ಒಂದೇ ಆದ್ರೂ ಅದೆರಡು ಬೇರೆ ಬೇರೆ ಆಗ್ಬೋದು ನಿಮ್ ಪ್ರಕಾರ. ಹೌದು, ಈಗ ಪರಮಾತ್ಮ ಜೀವ ಒಂದೇ, ಒಂದೇ ಆದ್ರೂ ಇಬ್ರು ಬೇರೆ ಬೇರೆ ಆಗ್ಬೋದು, ನಮ್ಗೆ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಈ ಪಂಕ್ತಿಗಳಿಗೆ ಏನ್ ವ್ಯಾಖ್ಯಾನ ಮಾಡ್ಬೇಕು ಅಂದಾಗ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಲಿ ಇದನ್ನ ವಿವರಿಸಿದ್ದಾರೆ. ಏನ್ ವಿವರಿಸಿದ್ದಾರೆ ಅಂತ ನೋಡೋಣ. ನನು ಉತ್ತರಾರ್ಧಸ್ಯ ಮುಕ್ತ ನಿಯಾಮಕತ್ವ ಪ್ರತಿಪಾದಕತ್ವೇಪಿ ಪೂರ್ವಾರ್ಧಸ್ಯ ಕುತಃ ಅಮುಕ್ತ ಸರ್ವನಿಯಾಮಕತ್ವ ಪ್ರತಿಪಾದಕತ್ವಂ ಅಂತ ಕೇಳ್ತಾರೆ. ಅಲ್ಲ ನಿಜ, ಈಗ ಎಲ್ಲಾ ಮುಕ್ತರಿಗೆ ಭಗವಂತನೇ ಸ್ವಾಮಿ ಒಪ್ಪೋಣ. ಹಾಗಂತ ಹಿಂದಿನ ಪಂಕ್ತಿಯಲ್ಲಿ ನೀವೇನ್ ಮಾಡ್ತಾ ಇದೀರಿ? ಯಾರ್ಯಾರು ಅಮುಕ್ತರು, ಇನ್ನೂ ಮೋಕ್ಷ ಸಿಕ್ಕಿಲ್ಲ, ಅವರಿಗೂ ಭಗವಂತನೇ ಸ್ವಾಮಿ. ಹೇಗೆ ಇದು ಹೇಗಾಯ್ತು ಅಂತಂದ್ರೆ, 100 ಜನಕ್ಕೆ ಅವನು ಸ್ವಾಮಿ ಆದ್ಮೇಲೆ ಒಂದು 10 ಜನಕ್ಕೆ ಸ್ವಾಮಿ ಆಗಿರಲ್ವಾ? ಒಪ್ತೀವಿ. ಅಥವಾ ಅಂಥವ್ರಿಗೆ ಇವನು ಸ್ವಾಮಿ ಒಡೆಯ ಅಂದ್ಮೇಲೆ ಇಂಥವ್ರಿಗಾಗಿರಲ್ವಾ? ಹೇಗೆ ಅಂದ್ರೆ ವಾಯುದೇವರಂಥವ್ರಿಗೆ ಅನುಗ್ರಹ ಮಾಡೋ ದೇವರು ಸಾಮಾನ್ಯ ಮನುಷ್ಯನಿಗೆ ಅನುಗ್ರಹ ಮಾಡದೇ ಇರ್ತಾನೆ. ಹಾಗೆ ಮುಕ್ತರಂಥವ್ರಿಗೆ ಒಡೆಯನಾದ ವ್ಯಕ್ತಿ ಸಾಮಾನ್ಯ ಮೋಕ್ಷಕ್ಕೆ ಹೋಗದೆ ಇರೋನ್ನ ನೋಡ್ಕೊಳ್ದೆ ಇರ್ತಾನ, ಅವನಿಗೆ ಸ್ವಾಮಿ ಆಗೇ ಇರ್ತಾನಲ್ವಾ ಅಂತ. ಇದು ಸರಿಯಾದದ್ ಮಾತೆ. ಆದ್ರೆ ಇದನ್ನ ಅವ್ರು ಒಪ್ಲಿಕ್ಕೆ ರೆಡಿ ಇಲ್ಲ. ಅದಕ್ಕೇನ್ ಮಾಡ್ತಾರೆ? ಇಲ್ಲ, ಅದನ್ನ ಒಪ್ಲಿಕ್ ಬರಲ್ಲ ಅಂತ. ಆಗ ಇವ್ರು ಖಂಡನೆ ಮಾಡ್ತಾ ಈ ಮಾತನ್ನ ಹೇಳ್ತಾರೆ, ಮುಕ್ತೌ ಭೇದಂ ಅಮುಕ್ತೌ ಅಭೇದಂ ನಹಿ ಕೋಪಿ ವಾದಿ. ಯಾರು ಮುಕ್ತಿಯಲ್ಲಿ ಭೇದ ಒಪ್ಪಿ ಅಮುಕ್ತೌ ಅಭೇದಂ ಅಂಗೀಕರೋತಿ, ಉಲ್ಟಾ ಅಂದ್ರೆ ಮೋಕ್ಷ ಕಾಲದಲ್ಲಿ ಬೇರೆ ಬೇರೆ ಅಂತ ಒಪ್ಪೋದು,
ಮತ್ತೆ ಈಗ ಅಂದ್ರೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ, ಆಗ ಅಭೇದವನ್ನು ಒಪ್ಪೋದು, ಇದನ್ನ ಯಾರು ಮಾಡಿಲ್ಲ. ಅಂದ್ರೆ ನಮ್ಮ ಮತಕ್ಕೆ ನೀವು ಬಂದ್ರಿ ಅಂತ ನಾವು ಅವ್ರಿಗೆ ಹೇಳ್ತಾ ಇರೋದು. ಹೇಗ್ ಹೇಳ್ತಾ ಇದೀವಿ ಅಂದ್ರೆ, ಈಗ ದೇವರು ಮತ್ತೆ ಮುಕ್ತ ಒಬ್ಬ ಇದ್ದಾನೆ, ಅವನಿಗೆ ಮೋಕ್ಷ ಸಿಕ್ಕಿದೆ. ಮೋಕ್ಷದಲ್ಲಿ ಇಬ್ರು ಇದ್ದಾರೆ, ದೇವರು ಇದ್ದಾನೆ, ಈ ಕಡೆ ಮೋಕ್ಷದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಇವರಿಬ್ರು ಬೇರೆ ಅಂತ ಸಾಧನೆ ಮಾಡ್ಬೇಕು, ಇಲ್ಲ ಇವರಿಬ್ರು ಒಂದೇ ಅನ್ಬೇಕು. ಒಬ್ಬ ಜೀವ ತಾನು ಸಾಧನೆ ಮಾಡ್ಕೊಂಡು ಒಬ್ಬ ಜ್ಞಾನಿ ಮೋಕ್ಷಕ್ಕೆ ಹೋದ, ಮಧ್ವಾಚಾರ್ಯ ಮೋಕ್ಷಕ್ಕೆ ಹೋದ್ರು. ಮೋಕ್ಷಕ್ಕೆ ಹೋದ್ಮೇಲೆ ಮಧ್ವಾಚಾರ್ಯರಿಗೂ ಮತ್ತೆ ದೇವರಿಗೂ ಭೇದ ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಇದನ್ನ ಹೇಗ್ ಸಾಧನೆ ಮಾಡೋದು? ನಾವು ಮೋಕ್ಷ ನೋಡ್ಲಿಲ್ಲ, ಮೋಕ್ಷಕ್ಕೆ ಹೋದ್ರೆ ಗೊತ್ತಾಗ್ತಾ ಇತ್ತು. ಇನ್ನು ಸಂಸಾರದಲ್ಲಿರೋ ನಾವು ತೀರ್ಮಾನ ಮಾಡೋದು ಹೇಗೆ? ಮಧ್ವಾಚಾರ್ಯರು ಮೋಕ್ಷಕ್ಕೆ ಹೋದವ್ರಿಗೆ ದೇವ್ರ ಜೊತೆಗೆ ಭೇದ ಇದೆಯೋ ಇಲ್ವೋ ಹೇಗ್ ಗೊತ್ತಾಗುತ್ತೆ? ಶಾಸ್ತ್ರ ಪ್ರಮಾಣ, ಯಾರಿಗೇ ಆಗ್ಲಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಏನ್ ತಿಳಿಸಿದೆ? ಪುರುಷ ಸೂಕ್ತ ಓದ್ರಿ. ಪುರುಷ ಸೂಕ್ತದಲ್ಲಿ ಏನಿದೆ? ಅಮೃತತ್ವಸ್ಯ ಈಶಾನ ಅಂತಿದೆ. ಅಂದ್ರೆ ಮೋಕ್ಷದಲ್ಲಿರೋರ್ಗೆ ಭಗವಂತ ಸ್ವಾಮಿ ಅವರಿಬ್ರು ಒಂದೇ ಅಲ್ಲ ಸ್ಪಷ್ಟ ಹೇಳಿದೆ. ಹಾಗಾದ್ರೆ ಅಂತೂ ಮಧ್ವಾಚಾರ್ಯರಿಗೆ ಮೋಕ್ಷ ಸಿಕ್ತಲ್ಲ, ಮೋಕ್ಷ ಸಿಕ್ಕಿದ ಆಚಾರ್ಯರಿಗೆ ದೇವರಿಗೂ ಭೇದ ಇದೆ. ಹೇಗ್ ಗೊತ್ತಾಯ್ತು? ಅಮೃತತ್ವಸ್ಯ ಈಶಾನ ಸ್ಪಷ್ಟ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಮೋಕ್ಷದಲ್ಲಿರೋರ್ಗೆ ಮತ್ತೆ ಭಗವಂತನಿಗೆ ಭೇದ ಇದೆ. ಆಯ್ತು, ಭೇದ ಒಪ್ಪೋಣ. ಭೇದವನ್ನ ಒಪ್ಪಿತೀರಿ ಅಂತ ಆದ್ರೆ ಹಾಗಾದ್ರೆ ಸಂಸಾರದಲ್ಲಿ ಏನಾಯ್ತು? ಸಂಸಾರದಲ್ಲೂ ಭೇದ ಇದೆ ಅಂತಾನೆ ಒಪ್ಪಬೇಕು, ಒಂದೇ ಅಂತ ಒಪ್ಪೋ ಹಾಗಿಲ್ಲ. ಮೋಕ್ಷದಲ್ಲೇ ಭೇದ ಇದೆ ಅಂತ ಮೇಲೆ ಸಂಸಾರದಲ್ಲಿ ಯಾಕೆ ಒಂದು ಅಂತ ಒಪ್ತೀರಿ? ದೇವರು ಮಧ್ವಾಚಾರ್ಯ ಒಂದೇ ಸಂಸಾರದಲ್ಲಿ, ಹಾಗೆ ಒಪ್ಪೋದ? ಇಲ್ಲ. ಯಾಕೆಂದ್ರೆ ಮೊದಲು ಒಂದಾಗಿತ್ತು ವಸ್ತು, ಆಮೇಲೆ ಅದ್ ಎರಡು ಆಗ್ಲಿಕ್ಕೆ ಹೇಗ್ ಸಾಧ್ಯ? ಅದ್ ಸಾಧ್ಯ ಇಲ್ಲ. ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ, ಯಾಕೆ ಆಗ್ಬಾರ್ದು? ಒಂದ್ ಬಟ್ಟೆ ತಗೊಂಡು ತುಂಡು ಮಾಡಿದ್ರೆ, ಹರಿದ್ರೆ ಎರಡು ಭಾಗ ಆಯ್ತಲ್ಲ. ಅಂದ್ರೆ ನೋಡಿ, ಅದು ಒಂದೇ ಬಟ್ಟೆ ಅಂದ್ಮೇಲೆ ಅದನ್ನ ಎರಡು ತುಂಡು ಮಾಡಿದ್ರೆ ಸರಿ. ಇಲ್ಲಿ ಇರೋದು ಎರಡು ಬೇರೆ ಬೇರೆ, ಎರಡು ಇರೋ ಬೇರೆ ಬೇರೆ ವಸ್ತುನ ಒಂದು ಮಾಡ್ಲಿಕ್ಕೆ ಆಗಲ್ಲ. ಮೊದಲು ಅದನ್ನ ಒಂದು ಮಾಡ್ಲಿಕ್ಕೆ ಆಗಲ್ಲ ಅಂದ್ಮೇಲೆ, ಅಂದ್ರೆ ದೇವರನ್ನ ಮತ್ತೆ ಇನ್ನೊಬ್ಬ ಜೀವನ ಒಂದು ಮಾಡಿ ಆಮೇಲೆ ಅದನ್ನ ತುಂಡು ಮಾಡೋದು, ಅದ್ ಹೆಂಗ್ ಸಾಧ್ಯ? ಒಂದ್ ಮಾಡ್ಲಿಕ್ಕೆ ಆಗಲ್ಲ. ಇರೋದೇ ಸಹಜವಾಗಿ ಭೇದ, ಬೇರೆ ಬೇರೆ ವಸ್ತುಗಳೇ ಅದು. ಈಗ ಹಾಲು ನೀರು ಇದೆ, ಅದು ಎರಡು ಬೇರೆ ಬೇರೆ, ಅದು ಒಂದ್ ಮಾಡ್ಬೋದಲ್ಲ. ನೋಡಿ, ಒಂದ್ ಮಾಡಿದ್ದು ಅಂದ್ರೆ ಹಾಲಿನಲ್ಲಿರೋ ಧರ್ಮ ಎಲ್ಲ ಹೊರಟೋಯ್ತು, ನೀರಿನಲ್ಲಿರೋ ಧರ್ಮ ಎಲ್ಲ ಹೊರಟೋಯ್ತು. ಹೀಗಿಲ್ಲ, ಎರಡು ಒಂದೇ ಅಂದ್ರೆ ಎರಡು ಒಂದೇ ಜಾಗದಲ್ಲಿ ಇರೋ ಹಾಗೆ ಮಾಡಿದ್ವಿ, ಎರಡಕ್ಕೂ ವ್ಯತ್ಯಾಸ ಗೊತ್ತಾಗ್ಲೇ ಇಲ್ಲ, ಹಾಗೆ ಸೇರ್ಸಿದೀವಿ ಅಂತ ಅರ್ಥ. ಎರಡನ್ನು ಸೇರಿಸಿದ್ ಮಾತ್ರಕ್ಕೆ ಎರಡು ಒಂದೇ ಆಗ್ಬೇಕು ಅಂತಿಲ್ಲ, ಎರಡು ಒಂದೇ ಜಾಗದಲ್ಲಿ ಅಷ್ಟು ಅನ್ಯೋನ್ಯವಾಗಿದೆ ಅಂತ ಅರ್ಥ ಅಷ್ಟೇ. ಅದು ನಮ್ಗೆ ಬೇರೆ ಬೇರೆ ಅಂತ ನಮಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೇಕು ಹೊರತು, ಎರಡೂ ವಸ್ತು ಒಂದಾಯ್ತು ಅಂದ್ರೆ ಒಂದೇ ಸ್ಥಾನಕ್ಕೆ ಬಂದು ಸೇರ್ತು. ಹೇಗೆ ಅಂದ್ರೆ ಎಲ್ಲಾ ಹಸುಗಳು ಗೋಶಾಲೆಯಲ್ಲಿ ಒಂದಾಯ್ತು, ಒಂದಾದ್ವು ಒಂದೇ ಅರ್ಥ? ಒಂದಾಗಿದ್ದು ಅಂದ್ರೆ ಒಂದೇ ಹಸು ಉಳಿಯಿತು ಅಂತ ಅರ್ಥನ? ಅಲ್ಲ, ಒಂದಾದ್ವು ಅಂದ್ರೆ ಒಂದೇ ಜಾಗಕ್ಕೆ ಬಂದು ಎಲ್ಲ ಇದೆ ಅಂತ ಅರ್ಥ. ಈ ತರ ಅನೇಕ ಉದಾಹರಣೆಗಳು ಸಿಗತ್ ನಮ್ಗೆ. ಮತ್ತೆ ಜಗಳ ತುಂಬಾ ಆಡ್ತಾ ಇದ್ರು ಎಲ್ರು, 100 ಜನ ಬುದ್ಧಿ ಎಲ್ಲ ಈಗ ಒಂದಾಯ್ತು, ಇವರೆಲ್ಲ ಒಂದಾದ್ರು ಅಂತ ಹೇಳ್ತೀವಿ. ಇವರೆಲ್ಲ ಒಂದಾದ್ರು ಅಂದ್ರೆ ಏನು? ಈಗೆಲ್ಲ ವಾದ ವಿವಾದ ಇಲ್ಲ, ಈಗೆಲ್ಲ ಒಂದೇ ಇದು ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ರು ಅಂತ ಹೇಳ್ತೀವಿ. ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ಲಿಕ್ಕೆ ಎಲ್ರು ಒಂದಾದ್ರು ಅಂತ ಹೇಳ್ತೀವಿ. ಒಂದು ಆದರೂ ಐಕ್ಯವನ್ನ ಪಡೆದ್ರು ಅಂತ ಅರ್ಥ. ಯಾವ ವಿಷಯದಲ್ಲಿ ಐಕ್ಯವನ್ನ ಪಡೆದಿದ್ದು? ಒಂದೇ ವಿಷಯದಲ್ಲಿ ನಿರ್ಧಾರ ತಗೊಂಡ್ರು ಅಂತ. ಈ ತರ ಆ ಅಭೇದದ ಮಾತುಗಳಿಗೆ ಬೇಕಾದಷ್ಟರ ಅನೇಕ ಅರ್ಥ ಹೇಳಿಕ್ ಬರುತ್ತೆ. ಅದು ಬಿಟ್ಟು ಐಕ್ಯವನ್ನ ಹೇಳೋದು ತಪ್ಪು ಅಂತ ಹೀಗೆ ವಿಷಯ ಬಂತು. ಅಂತೂ ಮುಖ್ಯ ಗಟ್ಟಿ ನಮ್ಗೇನ್ ಯುಕ್ತಿ ಅಂದ್ರೆ, ಜಯತೀರ್ಥ ಹೇಳಿದ್ದು ಮೋಕ್ಷದಲ್ಲಿರುವಂತಹ ಒಬ್ಬ ಜೀವ ಪರಮಾತ್ಮ ಬೇರೆ ಅಂತ ಪುರುಷ ಸೂಕ್ತ ಹೇಳಿದೆ, ಅಷ್ಟು ಸಾಕು. ಇಷ್ಟು ಹೇಳಿದ್ರಿಂದ ಸಂಸಾರದಲ್ಲಿದ್ದಾಗಲೂ ಮುಕ್ತ ಇದು ಜೀವನಿಗೆ ಮತ್ತೆ ದೇವರಿಗೆ ಭೇದ ಇರಲೇಬೇಕು ಅಂತ ಇದೊಂದು ವ್ಯಾಪ್ತಿ ನಿಯಮ. ಇಷ್ಟನ್ನ ಹೇಳಿ ಇಲ್ಲಿ ಮುಕ್ತಾಯ ಮಾಡಿದ್ರು. ಇನ್ನೂ ಕೆಲವು ವ್ಯಾಖ್ಯಾನಗಳಿದೆ, ಇನ್ನೂ ಇದಕ್ ಬಿಡಲ್ಲ. ಮತ್ತೆ ಪುರುಷ ಸೂಕ್ತದ ಮೇಲೆ ಮತ್ತೆ ಪ್ರಶ್ನೆ ಮಾಡಿ ಮತ್ತೆ ಉತ್ತರ ಕೊಡ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ಧನ್ಯವಾದಗಳು.